20 ಲೀಟರ್ ಮೇಲೆ ಅಸೈಟಿಸ್ ಅಂದರೆ ನೀರು ತುಂಬಿಕೊಂಡಿದ್ರೆ ಎದೆ ಹೊಟ್ಟೆ ಎಲ್ಲದನ್ನ. ಸೊ ಈಗ ನೋಡಿ ಆ ನೀರು 20 ದಿನ ಮ್ಯಾಕ್ಸಿಮಮ್ ಆಚೆ ಬಂದ್ಬಿಡ್ಬೇಕು. ಬರಲಿಲ್ಲ ಅಂದರೆ ಹೆಂಗೆ ಬೈತೀನಿ ಅಂದರೆ ನಾನು ನೆಕ್ಸ್ಟ್ ಬಂದಾಗ ಯು ಕಾಂಟ್ ಇಮ್ಯಾಜಿನ್. ಯಾಕೆ ಅಂದರೆ ತಪ್ಪು ಮಾಡಿರ್ತಾರೆ ಅವರು. ಏನು ಒಬ್ಬರು ನನ್ನ ಗಂಡ ಬೇಗ ರೆಡಿ ಆಗಬೇಕಂತ ಏನೇನೋ ಮಾಡಿಬಿಟ್ಟಿರ್ತಾರೆ. ಆ ಬೇಗ ಮೇಲೆ ಕಲಿಸ್ಬಿಡ್ತಾರೆ. ಆದ್ದರಿಂದ ನಾನು ಏನು ಹೇಳಿದ್ದೀನಿ, ಉಪ್ಪು ಒಂದು ಊಟಕ್ಕೆ 1 ಗ್ರಾಮ್ ಯೂಸ್ ಮಾಡಬೇಕು. ಪಾಕೆಟ್ ಉಪ್ಪೇ ಯೂಸ್ ಮಾಡಬೇಕು. ಇಲ್ಲಾಂದರೆ ಎಷ್ಟು ಜನ ಗೋಲ್ಡ್ ಮರ್ಚೆಂಟ್ ಹತ್ರ ಹೋಗಿ ಉಪ್ಪನ್ನು ವೇಯ್ ಮಾಡಿಟ್ಟಿದ್ದಾರೆ ತುಮಕೂರಲ್ಲಿ. ಆ ರೀತಿ ಸ್ಟ್ರಿಕ್ಟ್ ಇರಬೇಕು. ಆಮೇಲೆ ಇಡೀ ಮನೆಯವರಿಗೆ ಅರ್ಧ ಚಮಚ ತುಪ್ಪ, ಬೆಣ್ಣೆ ಅಥವಾ ಎಣ್ಣೆನಲ್ಲಿನೇ ಒಗ್ಗರಣೆ ಹಾಕಬೇಕು. ಅದು 10 ಜನ ಇದ್ರು ಅದನ್ನು ಚೆನ್ನಾಗೂ ಇರಬೇಕು. ಊಟ ಏನೇ ಮಾಡಿದ್ರು ಬೇಯಿಸ್ಬಿಟ್ಟು ನೀರು ತೆಗಿಬೇಕು. ಸಪ್ರೇಟಾಗಿ ಮಸಾಲೆ ಮಾಡಿ ಮಿಕ್ಸ್ ಮಾಡ್ಕೊಬೇಕು. ಎಲ್ಲ ಇರಬೇಕು ಊಟ. ಇಲ್ಲಾಂದ್ರೆ ತಿನ್ನೋಕ್ಕಾಗಲ್ಲ. ಏನಾದರೂ 25% ಮೇಲೆ ಅನ್ನ ಆಗಲಿ ರೊಟ್ಟಿ ಆಗಲಿ ತಿಂದರೆ ವರ್ಕ್ ಆಗಲ್ಲ. ಅಥವಾ ಗೋಧಿ, ಜೋಳ ಮತ್ತು ಅನ್ನ ಇವೇ ತಿನ್ನಬೇಕು. ರಾಗಿ ತಿನ್ನಂಗಿಲ್ಲ, ಸಿರಿಧಾನ್ಯ ತಿನ್ನಂಗಿಲ್ಲ, ಕರಗಲ್ಲ. ಆಮೇಲೆ ಏನೇ ಇರಲಿ, ಆಮೇಲೆ ಬಾಳೆದಿನ ರಸ 2 ಸರಿ ತೊಗೊಳ್ಬೇಕು. ಅಗಸೆ ಮಜ್ಜಿಗೆ 2 ಸರಿ ತೊಗೊಳ್ಬೇಕು. ನಾನು ಮಾಡ್ದಂಗೆ ಹಸಿ ತರಕಾರಿ ಜ್ಯೂಸ್ ಅದೇ ತೊಗೊಳ್ಬೇಕು. ನಮ್ಮ ಔಷಧಿ ರಿಲಿಜಿಯಸ್ ಆಗಿ ಬೆಳಗ್ಗೆ ಮಧ್ಯಾಹ್ನ ಸಂಜೆ ತೊಗೊಳ್ಬೇಕು. ಬೆಳ್ಳುಳ್ಳಿ, ಶುಂಠಿ, ಮೆಂತ್ಯ ತೊಗೊಳ್ಬೇಕು. ಆಮೇಲೆ ಇನ್ನೊಂದು ಮಜಾ ಹೇಳ್ತೀನಿ. ರೆಡ್ ಕಲರು ಕ್ಲಿಯರ್ ಆಗಿದೆ, 2 ದಿನಕ್ಕೆ ಹೋಗ್ಬೇಕು. ನೆಕ್ಸ್ಟ್ ಯೆಲ್ಲೋ ಕಲರ್ ಬರುತ್ತೆ. ಯೆಲ್ಲೋ ಕಲರ್ 3 ದಿನ ಹೋಗ್ಬೇಕು. 4 ದಿನ ನಾರ್ಮಲ್ ಬರಬೇಕು. ಬರಲಿಲ್ಲ ಅಂದರೆ ಏನೋ ತಪ್ಪು ಮಾಡಿದ್ದಾರೆ ಅಂತ ಸ್ಟ್ರೈಟ್ ಹೇಳ್ತೀನಿ. ಎಲ್ಲ ಅದಕ್ಕೆ ನನ್ನ ಹತ್ರ ಭೇಟಿ ಮಾಡ್ತಾರೆ ಎಷ್ಟು ದಿನಕ್ಕೆ ಏನೇನು ಕೇಳೋಕ್ಕೆ. ಆಮೇಲೆ ಒಬ್ಬರು ಚೆನ್ನಾಗ ತಕ್ಷಣ ಒಂದು 10 ಪೇಷಂಟ್ ಅವರೇ ಬಂದಿರ್ತಾರೆ. ಖುಷಿ, ಒಳ್ಳೇದು ಮಾಡಬೇಕು. ಜನರು ಏನಂದರೆ ದೇವ್ರ ಸ್ವರೂಪನೂ ಉಂಟು, ರಾಕ್ಷಸ ಸ್ವರೂಪನೂ ಉಂಟು. ಯಾಕಂದರೆ ವಿ ಆರ್ ಆಲ್ ಫ್ರಮ್ ಅನಿಮಲ್ಸ್ ಕಿಂಗ್ಡಮ್. ಅನಿಮಲ್ಸ್ ಹಿಂಗ ನಾವು ಅಷ್ಟೇ. ನಮಗೇನಂದ್ರೆ ದೇವರು ಒಂದು ಮಾತು ಕೊಟ್ಟಿದ್ದಾನೆ, ಅತಿ ಬುದ್ಧಿ ಕೊಟ್ಟಿದ್ದಾನೆ. ಅನಿಮಲ್ಸ್ ಎಷ್ಟು ಬೇಕು ಅಷ್ಟೇ ಊಟ ಮಾಡ್ತವೆ. ನಾವು ಊಟ ಬೇಕಾಗಿದ್ರು ಶೇಖರಣೆ ಮಾಡಿಟ್ಟಿರ್ತೀವಿ. ಅನಿಮಲ್ಸ್ ಹಂಗಿಲ್ಲ. ಈಗ ಏನಾದರೂ ಒಂದು ಜಿಂಕೆ ಹಿಡಿತು ಅಂತಂದರೆ ಇನ್ನು ಹೊಟ್ಟೆ ಹಸಿ ಹೋಗೋ ಅದು ಹಿಡಿಯೋಕೆ ಹೋಗಲ್ಲ. ನಮ್ಮವರು ಹಂಗಲ್ಲ ಮನುಷ್ಯರು. ಸೊ ಅದೇ ಅದು ದಟ್ ಇಸ್ ದ ಇದು. ಸೊ ಆದ್ದರಿಂದ ಮನುಷ್ಯ ದೇವ್ರ ಕ್ವಾಲಿಟಿ ಏನು ಅಂದರೆ ಒಳ್ಳೇದಂದ ತಕ್ಷಣ ಎಲ್ರಿಗೂ ಹೇಳ್ಕೊಂಡಿರ್ತಾರೆ. ಇವತ್ತೆಲ್ರಿಗೂ ಇದು ಮಾಡ್ತಾರೆ. ಸಚ್ ಎ ಗ್ರೇಟ್ ಪಯಾಸ್. ಸೊ ಆದ್ದರಿಂದ ನಂದು ವೆರಿ ಕ್ಲಿಯರು. ಯಾಕೆ ಏನು ಮಾಡಲಿಲ್ಲ ಅಂದರೆ ನನಗೆ ಗೊತ್ತು ಇವ್ರು ತಪ್ಪು ಮಾಡಿದೆ ಅಂತ. ಜಸ್ಟ್ ಇವತ್ತು ಬೆಳಗ್ಗೆ ಒಬ್ಬ ಲೇಡಿ ಇದು ಮಾಡಿದರು, ನಾನು ಡೈರೆಕ್ಟಾಗಿ ಬೈದೆ. 2 ತಿಂಗಳಾಗಿ ಹೊಟ್ಟೆ ಇಲ್ಲ ಸರಿ ಶಕ್ತಿ ಬಂದಿದೆ. ಶಕ್ತಿ ಅಲ್ಲಮ್ಮ, ಹೊಟ್ಟೆ ಅಸೈಟಿಸ್ ತುಂಬಿಕೊಂಡಿದೆ. ಯಾವಾಗ ಏನಾಗ್ತದೆ ಹೇಳೋಕ್ಕಾಗಲ್ಲ. ಏನೋ ಇದಾದರೆ ಫಸ್ಟ್ ನಿಮ್ಮ ಗಂಡನ್ನ ಬಿಡಿಸ್ಬಿಟ್ರಿ. ಊಟನೇ ಬೇಡ, ಬರೀ ಹಣ್ಣು ಹಂಪಲು ಮತ್ತು ಅಗಸೆ ಮಜ್ಜಿಗೆ ಸಾಕು. ಅವರೇನೂ ಸಾಯೋದಿಲ್ಲ. ಇದೇ ಶಬ್ದಾವಳಿ ಯೂಸ್ ಮಾಡ್ತೀನಿ. ಯಾಕೆಂದರೆ ಸ್ವಲ್ಪ ಸ್ಟ್ರಾಂಗ್ ಆಗಿ ಫಾಲೋ ಮಾಡಲಿ ಅಂತ. ನಾವು ಆಹಾರನ ಒಂಥರ ಹಂಗೆ ಯೂಸ್ ಮಾಡ್ತೀವಿ, ಅದು ವಿಷ ಆಗೋಗ್ಬಿಡ್ತದೆ. ಸರ್, ಬರೀ ಹಣ್ಣು ತರಕಾರಿ ಆ ಥರ ಕಾಳು ಡಯಟ್ ನೀವು ಹೇಳಿದ್ರಲ್ಲ, ಸೊ ಆ ಥರದ್ದು ನಾವು ತಗೊಳಕ್ ಹೋದಾಗ ಗ್ಯಾಸ್ಟ್ರಿಕ್ ಬರುತ್ತಲ್ಲ ಸರ್, ಅವಾಗ ಹೇಗೆ ಹೌ ಟು ಬ್ಯಾಲೆನ್ಸ್? ನನ್ನ ಔಷಧಿಯಲ್ಲಿ ಆಟೋಮೆಟಿಕ್ಲಿ ಅದನ್ನ ಇದು ಮಾಡಿಬಿಡ್ತಿದ್ದೆ. ನನ್ನ ಔಷಧಿಯಲ್ಲಿ ಗ್ಯಾಸ್ಟ್ರಿಕ್ ಬರೋದಿಲ್ಲ. ನನ್ನ ಒಂದು ಟ್ರೀಟ್ಮೆಂಟ್ ಪ್ರಕ್ರಿಯೆಯಲ್ಲಿ, ಪ್ರೋಟೋಕಾಲಲ್ಲಿ ಪ್ರತಿಯೊಂದು ಟ್ರೀಟ್ಮೆಂಟ್ ಅದನ್ನು ಗ್ಯಾಸ್ಟ್ರಿಕ್ ಕೊಟ್ಟಿರ್ತೀನಿ. ಯಾಕೆ ನನ್ನ ಅಲೋಪತಿಕ್ ಪ್ರಿನ್ಸಿಪಲ್ಸ್. ಅಲೋಪತಿನಲ್ಲೂ ಗ್ಯಾಸ್ಟ್ರಿಕ್ ಟ್ಯಾಬ್ಲೆಟ್ ಕೊಟ್ಟೇ ಇರ್ತಾರೆ. ಆಯುರ್ವೇದನಲ್ಲೂ ಹೇಳ್ತೆ ಹೊಟ್ಟೆ ಸ್ವಚ್ಛ ಮಾಡ್ತಂದ್ರೆ ಎಲ್ಲ ಸ್ವಚ್ಛ ಆಗುತ್ತೆ ಅಂತ. ಹೌದು. ಆದ್ದರಿಂದ ಏನೂ ಆಗೋದಿಲ್ಲ ಗ್ಯಾಸ್ಟ್ರಿಕ್ ಪ್ರಾಬ್ಲಮ್. ಸೊ ಹಾಗೆ ಇದಕ್ಕೂ ಕೂಡ ಒಂದು ಏನು ಪ್ರೋಟೋಕಾಲ್ ತರ ಒಂದು ಡಯಟ್ ಸಿಸ್ಟಮ್ ಇದೆಯಾ? ಹೌದು. ಸೊ ಅದನ್ನ ಹೇಗೆ ಫಾಲೋ ಮಾಡಬೇಕು? ಎಸ್, ಇದು ಬ್ಯೂಟಿಫುಲ್ ಆಗಿ ಹೇಳಿದ್ರಿ. ಯಾಕೆಂದರೆ ಜನಕ್ಕೆ ಅಂಡರ್ಸ್ಟ್ಯಾಂಡ್ ಮಾಡ್ಕೊಬೇಕು. ಒಬ್ಬ ಲೇಡಿ ಇದೇ ರೀತಿ ನೋಡಿ ಅವ್ರ ಗಂಡ ನೋಡಿಸಿದ್ರು, ಚಿತ್ರದುರ್ಗದವರು. ನಾನು ನೆನಪಿದೆ, ನೀವು ಹೇಳಿದ ತಕ್ಷಣ ಸರ್ ನಿಮ್ಮದು ಪ್ರೋಟೋಕಾಲ್ ಒಂದು ಚಾನಲ್ ನೋಡಿದೆ. ಆ ಚಾನಲ್ ನೋಡಿದ್ದಕ್ಕೆ ನನ್ನ ಗಂಡನಿಗೆ ಅದೇ ಫಾಲೋ ಮಾಡಿದೆ ವಿತ್ತಿದ್ದು. ಆಮೇಲೆ ಅದ್ರ ಮುಂಚೆ ಡಾಕ್ಟರ್ ಹತ್ರ ಹೋಗಿದ್ದೆ, ಟೆಸ್ಟ್ ಮಾಡಿಸ್ದೆ. ಈ ಪ್ರಾಬ್ಲಮ್ ಅಂದರು, ಹಾರ್ಟ್ ಆಪ್ರೇಷನ್ ಮಾಡಬೇಕು. ನಾನು ಎಸ್ ನಾವು ದುಡ್ಡು ಅರೇಂಜ್ಮೆಂಟ್ ಮಾಡಬೇಕು. ನಾವು ಹೋಗಲಿಲ್ಲ, ಇದನ್ನು ಫಾಲೋ ಮಾಡಿ ನಿಮ್ಮ ಔಷಧಿ ತೊಗೊಂಡ್ವಿ ಸರಿ ಹೋದ್ರು ಅಂತ. ಸೊ ಅದೇ ಹೇಳ್ತೀನಿ. ಲಿವರ್ ಸಿರೋಸಿಸ್ಗೆ, ಫ್ಯಾಟಿ ಲಿವರ್ಗೆ, ಗ್ರೇಡ್ 1 ಗ್ರೇಡ್ 2 ಫ್ಯಾಟಿ ಲಿವರ್ಗೆ ಒಂದೇ ಪ್ರೋಟೋಕಾಲ್, ಆಹಾರದ ಪದ್ಧತಿ.
ಏನು? ನಂಬರ್ 1, ಒಂದು ಊಟಕ್ಕೆ 1 ಗ್ರಾಮ್ ಉಪ್ಪಷ್ಟೇ ಯೂಸ್ ಮಾಡಬೇಕು. ಅಂದರೆ 3 ಊಟಕ್ಕೆ 3 ಗ್ರಾಮ್. ಎರಡನೇದು, ರಾಗಿ ಸಿರಿಧಾನ್ಯ ತಿನ್ನಂಗಿಲ್ಲ. ಓಕೆ. ಜೋಳ, ಗೋಧಿ, ಅನ್ನನೂ ಗಂಜಿ ತೆಗಿಬೇಕು. ಅದು 25 ಪಾಲ್ ಮೇಲೆ ತಿನ್ನಂಗಿಲ್ಲ. ಆಮೇಲೆ ಇದು ಆಲ್ಕೋಹಾಲ್ ತಗೊಳ್ಳಂಗಿಲ್ಲ. ಆಮೇಲೆ ಫ್ರೆಶ್ ಜ್ಯೂಸ್ ಅಷ್ಟೇ ತಗೊಳ್ಬೇಕು, ಬೇರೆ ಜ್ಯೂಸ್ ತಗೊಳ್ಳಂಗಿಲ್ಲ. ಅದು ಎಡಿಮೆ ಇತ್ತು ಅಂದರೆ ಅರ್ಧ ಗ್ಲಾಸ್ ಅಷ್ಟೇ ತಗೊಳ್ಬೇಕು, ಜಾಸ್ತಿ ತಗೊಳ್ಳಂಗಿಲ್ಲ. ಹಣ್ಣು ತಿನ್ನಬೇಕು, ಫ್ರೂಟ್ ಜ್ಯೂಸ್ ತಗೊಳ್ಳೋದೇ ಬಾರ್ದು ಅಂತ ಹೇಳ್ತೀನಿ ಇವರಿಗೆ. ಆಮೇಲೆ ಬಾಳೆ ದಿಂಡ ರಸ 2 ಸರಿ ತಗೊಳ್ಬೇಕು. ಆಮೇಲೆ ಬೀಫು, ಪೋರ್ಕು, ಮಟನ್ನು, ಸ್ಕಿನ್ ವಿತ್ ಚಿಕನ್ ತಿನ್ನಬಾರ್ದು. ಫಿಶ್ ಅಮೃತ, ಮೊಟ್ಟೆನೂ ತಿನ್ನಬಾರ್ದು, ಕರಗಲ್ಲ ಒಂದೊಂದು ಟೈಮು. ಕರಗೋದು ಫಿಶ್ ಅಷ್ಟೇನೆ. ಆಮೇಲೆ 2 ಸರಿ ಅಗಸೆ ಮಜ್ಜಿಗೆ ತಗೊಳ್ಬೇಕು, ನೀರು ಮಿಕ್ಸ್ ಮಾಡಬಾರ್ದು. ಆಮೇಲೆ 60% ಸೊಪ್ಪಿನ ಪಲ್ಯ, ತರಕಾರಿ ಪಲ್ಯ ತಿನ್ನಬೇಕು. ಸೊಪ್ಪಿನ ಮೇಲೆ ತರಕಾರಿ ಪಲ್ಯ ಮಾಡೋ ಹೊತ್ತಿನಲ್ಲಿ ಅಥವಾ ಸಾರು ಮಾಡೋ ಹೊತ್ತಿನಲ್ಲಿ ಬೇಯಿಸ್ಬಿಟ್ಟು ನೀರು ತೆಗೆದಾಕಬೇಕು. ಮನೆಯವರು ತೊಗೊಳ್ಬಾರ್ದು. ಅದೇನೇನು ಅದರಲ್ಲಿ ಪೊಟ್ಯಾಷಿಯಮ್ ಮತ್ತು ಪೆಸ್ಟಿಸೈಡ್ಸ್ ಎಲ್ಲ ಇರ್ತೈತೆ, ಅದರಿಂದ ನ್ಯೂಟ್ರಿಯೆಂಟ್ಸ್ದು ಹೋಗಲ್ಲ, ಇನ್ನೂ ಇರ್ತೈತೆ. ಆಮೇಲೆ ಸಪ್ರೇಟಾಗಿ ಮಸಾಲೆ ಮಾಡ್ಕೊಬೇಕು. ಮಸಾಲೆ ಭಾರಿ ಇಂಪಾರ್ಟೆಂಟು. ಮಸಾಲೆಯಲ್ಲೆಲ್ಲ ಮೆಡಿಸಿನ್ ವ್ಯಾಲ್ಯೂ ಇದೆ. ಟೊಮ್ಯಾಟೊ ಮತ್ತು ಈರುಳ್ಳಿ, ಬೆಳ್ಳುಳ್ಳಿ, ಶುಂಠಿ, ಆಮೇಲೆ ಕೊತ್ತಂಬರಿ ಸೊಪ್ಪು ಮತ್ತು ಹಸಿಮೆಣಸಿನಕಾಯಿ, ಬೇರೆ ಈ ಪೆಪ್ಪರ್ ಪೌಡ್ರ್ ಎಲ್ಲ ಹಾಕಬೇಕು. ಸಪ್ರೇಟಾಗಿ ಒಂದು ಅರ್ಧ ಟೀ ಸ್ಪೂನು ಎಣ್ಣೆನೋ ತುಪ್ಪದಲ್ಲೂ ಅದನ್ನು ತಯಾರು ಮಾಡ್ಕೊಬೇಕು. ಅದಾದಮೇಲೆ ಇದಕ್ಕೆ ಬ್ಲೆಂಡ್ ಮಾಡಬೇಕು, ನೀವು ಬೇಯಿಸಿ ತೆಗೆದಿರೋದನ್ನು. ಆಮೇಲೆ ಫಿಶ್ ಭಾರಿ ಇಂಪಾರ್ಟೆಂಟು. ಫಿಶ್ಶು 15% 20% ತಗೊಳ್ಬೋದು. ಆ ಫಿಶನ್ನು ಬೇಕ್ ಮಾಡಬೇಕು, ಇಡ್ಲಿ ಮಾಡ್ದಂಗೆ. ಅದಕ್ಕೆ ಮಸಾಲೆ ಡಿಫೈನ್ ಮಾಡಿದ್ದೀನಿ, ಆ ಮಸಾಲೆನೇ ಯೂಸ್ ಮಾಡಬೇಕು. ಆಮೇಲೆ ವೆಜಿಟೇರಿಯನ್ಗೆ ಮಶ್ರೂಮ್ ತಿನ್ನಬೇಕು. ಆಮೇಲೆ ಎಲ್ಲ ಹಾಲಿನ ಪ್ರಾಡಕ್ಟು ವಿಷ, ಎಕ್ಸೆಪ್ಟ್ ಮೊಸರು. ಹಾಲು ಕುಡಿಬಾರ್ದು, ಕರಗಲ್ಲ. ಆಮೇಲೆ ಯಾವುದೇ ಬೇಕ್ರಿ ಪ್ರಾಡಕ್ಟ್ಸ್ ತಿನ್ನಬಾರ್ದು. ಆಮೇಲೆ ಫ್ರೈಡ್ ಐಟಮ್ಸ್ ತಿನ್ನಬಾರ್ದು, ಕುರ್ಕುರೆ ಅಂತೆ ಅವು ಇವು ಎಲ್ಲ ಪ್ರೊಸೆಸ್ಡ್ ಫುಡ್ಡು. ಸೊ 60% 70% ಇದಿರಬೇಕು ಸೊಪ್ಪಿನ ಪಲ್ಯ, ತರಕಾರಿ ಪಲ್ಯ. ಒಂದು 15% ಸಲಾಡ್ ಇರಬೇಕು. 25% ಒಳಗಡೆ ಅನ್ನ, ಗೋಧಿ ಮುದ್ದೆ ಅಥವಾ ಜೋಳದ ಮುದ್ದೆ ತಿನ್ನಬೇಕು.